ವೀಕ್ಷಕರೇ, ಇವತ್ತಿನ ಕಾಲದಲ್ಲಿ ಮೊಬೈಲ್ ಎಂಬ ಜಂಗಮ ವಾಣಿ ನಮ್ಮನ್ನ ಇಡಿಯಾಗಿ ಆವರಿಸಿಕೊಂಡಿದೆ. ಮೊಬೈಲ್ ಇಲ್ಲದೆ ಬದುಕೋದು ಅಸಾಧ್ಯ ಎನ್ನುವಷ್ಟರ ಮಟ್ಟಿಗೆ ನಾವಿವತ್ತು ಬಂದಿದ್ದೀವಿ. ಊಟ ಮಾಡುವಾಗ, ಮಲಗುವಾಗ, ಕಾಫಿಯನ್ನ ಕುಡಿಯುವಾಗ, ಬಾತ್ರೂಮ್ನಲ್ಲಿದ್ದಾಗ, ದೇವಸ್ಥಾನದಲ್ಲಿದ್ದಾಗ ಈ ರೀತಿ ನಾವೆಲ್ಲೇ ಇದ್ರೂ ಮೊಬೈಲ್ ಮಾತ್ರ ನಮ್ಮ ಕೈಲಿರಲೇಬೇಕು. ಮೊಬೈಲ್ ಎಂಬ ಮಾಯಾ ವಸ್ತು ಇವತ್ತು ನಮ್ಮ ಬದುಕನ್ನ ನಿರ್ಧರಿಸುವಂತಾಗಿದೆ. ಅದೇ ರೀತಿ ಮೊಬೈಲ್ಗೆ ಅಡಿಕ್ಟ್ ಆದಂತಹ ಆ ಗೃಹಿಣಿಯೊಬ್ಳು ಅವತ್ತೊಂದಿನ ಮೊಬೈಲ್ ಅನ್ನ ತನ್ನ ರೂಮಲ್ಲಿಟ್ಟು ಸ್ನಾನಕ್ಕೆ ಅಂತ ಹೋಗಿದ್ಲು. ಅದೇ ಸಮಯಕ್ಕೆ ಸರಿಯಾಗಿ ಅದು ರಿಂಗ್ ಆಯ್ತು. ಆ ಒಂದು ಸದ್ದನ್ನ ಕೇಳಿಸ್ಕೊಂಡ ಆಕೆ ಬಾತ್ರೂಮ್ನ ಒಳಗಿಂದಲೇ ತನ್ನ ಪತಿಗೆ ಅದನ್ನ ರಿಸೀವ್ ಮಾಡಿ ಯಾರು ಅಂತ ನೋಡೋದಿಕ್ಕೆ ಹೇಳಿದ್ಲು. ಆಗ ಆಕೆ ಗಂಡ ಬಂದು ಅದನ್ನ ರಿಸೀವ್ ಮಾಡುವಷ್ಟರಲ್ಲಿ ಆ ಒಂದು ಕರೆ ಕಟ್ ಆಗಿತ್ತು. ಅದನ್ನ ಆಕೆಗೆ ಹೇಳುವಷ್ಟರಲ್ಲಿ ಅದೇ ಮೊಬೈಲ್ಗೆ ಒಂದು ವಾಟ್ಸಪ್ ನಂಬರ್ನಿಂದ ಸಂದೇಶ ಕೂಡ ಬಂದಿತ್ತು. ಅವನು ಅದನ್ನ ತೆಗೆದು ನೋಡಿ ಅದರಲ್ಲಿದ್ದಂತ ಮೆಸೇಜ್ನಿಂದ ಸ್ವಲ್ಪ ವಿಚಲಿತನಾದ. ಅವನ ಪತ್ನಿ ಸ್ನಾನ ಮುಗಿಸಿ ಹೊರ ಬಂದಾಗ ಇದು ಯಾರ ನಂಬರ್, ಆ ವ್ಯಕ್ತಿ ಯಾರು, ಯಾಕೆ ಈ ತರ ಮೆಸೇಜ್ ಮಾಡಿದ್ದಾರೆ ಅಂತ ವಿಚಾರಣೆ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಆ ಮೆಸೇಜ್ ಯಾಕೋ ಅವನಿಗೆ ಅನುಚಿತ ಅಂತ ಅನಿಸ್ತು. ಅವನ ವಿಚಾರಣೆಗೆ ಪತ್ನಿ ಎಷ್ಟೇ ಸಮಾಧಾನ ಹೇಳೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಗಂಡ ಮಾತ್ರ ಶಾಂತಗೊಳ್ಳೇ ಇಲ್ಲ. ಕೊನೆಗೆ ಇದು ತಾರಕಕ್ಕೆ ಏರಿ ಪರಸ್ಪರ ಹೊಡೆದಾಡುವಷ್ಟರ ಮಟ್ಟಿಗೆ ಹೋಗುತ್ತೆ. ಈ ಒಂದು ಇಡೀ ಘಟನೆ ಅಂತಿಮವಾಗಿ ಘೋರ ಪರಿಣಾಮಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಮುಂದೆ ಪೊಲೀಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿ ಈ ಒಂದು ಘಟನೆಯ ದುರಂತವನ್ನ ಭೇದಿಸಿ ಅದರ ಕರಾಳ ಸತ್ಯದ ಹಿನ್ನೆಲೆಯನ್ನ ಕೆದಕ್ದಾಗ ಅದನ್ನ ಕೇಳದಂತ ಜನ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಬನ್ನಿ ವೀಕ್ಷಕರೇ, ಏನಿದು ಈ ಘಟನೆ? ಅವತ್ತು ಬಂದಂತ ಆ ಮೆಸೇಜ್ ಯಾರದು? ಅದರಲ್ಲಿ ಅಂತಹ ಪ್ರಚೋದನಕಾರಿ ವಿಷಯ ಆದರೂ ಏನಿತ್ತು? ಈ ಒಂದು ಸಂಗತಿ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿದ ಹೋಗೋಣ. ವೀಕ್ಷಕರೇ, ಈ ಒಂದು ಘಟನೆ ನಡೆದದ್ದು ಮಧ್ಯಪ್ರದೇಶದ ಇಂದೋರ್ ಜಿಲ್ಲೆಯ ಅಶೋಕ್ ನಗರದಲ್ಲಿ. ಅದು 2023 ನವೆಂಬರ್ 9ನೇ ತಾರೀಕಿನ ದಿನ. ಆ ದಿನ ಸಂಜೆ 5ರ ಆಸುಪಾಸಿನಲ್ಲಿ ಯುವತಿಯೊಬ್ಬಳು ಅಲ್ಲಿದ್ದಂತ ಒಂದು ಪಾರ್ಲರ್ಗೆ ಬಂದಿದ್ಲು. ಬಂದಾಗ ಅದು ಒಳಗಿಂದ ಲಾಕ್ ಆಗಿದ್ದು ಆಕೆ ಗಮನಕ್ಕೆ ಬಂದು ಆಕೆ ಅದನ್ನ ಬಡಿದು ಅದರೊಳಗಿದ್ದವರನ್ನ ಕೂಗಿ ಕರೆಯಲು ಶುರು ಮಾಡಿದ್ಲು. ಆದ್ರೆ ಒಳಗಿಂದ ಯಾರೂ ಕೂಡ ಆಕೆಯ ದನಿಗೆ ಪ್ರತಿಕ್ರಿಯೆ ಕೊಡ್ಲಿಲ್ಲ. ಆಕೆಗೆ ಯಾಕೆ ಯಾರು ಕೂಡ ಮಾತನಾಡ್ತಿಲ್ಲ ಅಂತ ಆಶ್ಚರ್ಯ ಆಯಿತು. ಬಾಗ್ಲನ್ನ ಹೇಗೋ ತೆಗೆದು ಒಳ ಬಂದು ನೋಡಿದಾಗ ಅಲ್ಲಿ ಕಂಡಂತ ಭೀಕರ ದೃಶ್ಯದಿಂದ ಆ ಯುವತಿ ಹೌಹರಿದ್ಲು. ಆ ಕಟ್ಟಡದ ಒಳಗಿದ್ದ ಇಬ್ಬರು ರಕ್ತದ ಮಡುವಿನಲ್ಲಿ ಜ್ಞಾನ ತಪ್ಪಿ ಅಸ್ತವ್ಯಸ್ತವಾಗಿ ಬಿದ್ದಿದ್ರು. ಅದರಲ್ಲಿದ್ದಂತ ಆ ಒಬ್ಬ ವ್ಯಕ್ತಿ ಹಾಗೂ ಆತನ ಗೆಳತಿ ಹೀಗೆ ಇಬ್ರು ಒಂದೊಂದು ಸ್ಥಳದಲ್ಲಿ ರಕ್ತ ಕಾರುತ್ತಾ ನಿಶ್ಚೇಷ್ಟಿತರಾಗಿ ಬಿದ್ದಿದ್ರು. ಯುವತಿ ನಡುಕ್ತಾ ಅವ್ರ ಬಳಿ ಹೋಗಿ ಅವರನ್ನ ಕೂಗಿ ಕರೆದು ಅಳಲು ಶುರು ಮಾಡ್ತಾಳೆ. ಆಕೆಯ ಕೂಗು ಹಾಗೂ ಅಳುವಿನ ಸದ್ದು ಕೇಳದಂತ ಸುತ್ತಮುತ್ತಲ ಜನ ಅದೇನು ಅಂತ ನೋಡೋದಕ್ಕೆ ಅಲ್ಲಿಗೆ ಬಂದಿದ್ರು. ಬಂದಾಗ ಆ ದೃಶ್ಯ ನೋಡಿದಂತ ಜನ ಕೂಡ ಬೆಚ್ಚಿ ಬೀಳ್ತಾರೆ. ಆ ಮನೆಯಲ್ಲಿ ಇದ್ದಂತ ಆ ಇಬ್ಬರ ದೇಹಗಳು ಕೂಡ ಗಾಯಗಳಾಗಿ ಅದರಿಂದ ಸಾಕಷ್ಟು ರಕ್ತ ಹೊರಬಂದು ನೆಲದ ಮೇಲೆಲ್ಲ ಬಿದ್ದಿತ್ತು. ಆ ಮಹಿಳೆಯ ಶವದ ಮೇಲೆ ಬಟ್ಟೆನೇ ಇರಲಿಲ್ಲ, ಅದು ಸಂಪೂರ್ಣ ನಗ್ನವಾಗಿತ್ತು. ನೋಡಿದ್ರೆ ಯಾರೋ ಅವರನ್ನೆಲ್ಲ ಬಲವಂತದಿಂದ ಬೇಕಂತಾನೆ ಕೊಂದು ಹಾಕುವಂತ ಉದ್ದೇಶದಿಂದನೇ ಹಲ್ಲೆ ನಡೆಸಿದ್ದು ಅಂತ ಸ್ಪಷ್ಟವಾಗುತ್ತೆ. ಕೂಡಲೇ ಈ ಒಂದು ಸಂಗತಿ ಎಲ್ಲ ಕಡೆ ಗುಲ್ಲಾಗಿ ಸ್ಥಳೀಯ ಪೊಲೀಸ್ ಕೂಡ ಅಲ್ಲಿಗೆ ತಲುಪುತ್ತೆ. ಅಲ್ಲಿಗೆ ಬಂದಂತ ಪೊಲೀಸ್ ಆ ಇಡೀ ಸ್ಥಳದ ಸೀನನ್ನ ಸೆರೆ ಹಿಡಿದು ಆ ಒಂದು ಶವಗಳನ್ನ ತಕ್ಷಣ ಪೋಸ್ಟ್ ಮಾರ್ಟಂಗೆ ಕಳುಹಿಸಿದ್ರು. ಆ ಕಟ್ಟಡದಲ್ಲಿ ಇದ್ದಂತ ಎಲ್ಲರನ್ನೂ ಕೊಂದು ಹಾಕ್ತಂತ ಆ ದುಷ್ಕರ್ಮಿಗಳು ಯಾರು, ಅವರ ಉದ್ದೇಶ ಏನು ಅಂತ ಆ ಕ್ಷಣಕ್ಕೆ ಯಾರಿಗೂ ಗೊತ್ತಾಗ್ಲಿಲ್ಲ. ಮುಂದಿನ ತನಿಖೆಗಳಲ್ಲಿ ಈ ಕೃತ್ಯದ ಸಂಬಂಧಿತವಾಗಿ ಸುಮಾರು 25 ಜನರನ್ನ ಸಸ್ಪೆಕ್ಟ್ ಅಂತ ಲಿಸ್ಟ್ ಮಾಡಲಾಯಿತು. ಅವರಲ್ಲಿ 7 ಜನರನ್ನ ಇಂದೋರ್ನ ಸುತ್ತಮುತ್ತ ಹಿಡಿದು ಬಂಧಿಸಿ ಅವರನ್ನೆಲ್ಲ ಜೋಡಿ ಕೊಲೆ ಚಾರ್ಜಸ್ಗಳ ಮೇಲೆ ವಶಕ್ಕೆ ಪಡೆದ್ರು. ಅವರನ್ನೆಲ್ಲ ಈ ಬಗ್ಗೆ ವಿಚಾರಿಸಿದಾಗ ಅಂತ ಮಹತ್ವದ ಸಂಗತಿಗಳು ಬಯಲಾಗ್ಲಿಲ್ಲ. ಆದ್ರೂ ಕೂಡ ಪೊಲೀಸರು ಇಲ್ಲಿ ಸುಮ್ಮನೆ ಕೂರೋ ಹಾಗೆ ಇರ್ಲಿಲ್ಲ. ಅವರು ಆ ಮನೆಯ ಸುತ್ತಮುತ್ತ ಇದ್ದಂತ ನೆರೆಹೊರೆಯವರನ್ನ ಹಾಗೂ ಅಂಗಡಿಯವರನ್ನೆಲ್ಲ ಕೆದಕಿ ವಿಚಾರಣೆ ಮಾಡಿದ್ರು. ಅಲ್ಲಿ ಓಡಾಡದಿದ್ದಂತ ದಾರಿ ಹೋಕರನ್ನು ಕೂಡ ನಿಲ್ಲಿಸಿ ಅವತ್ತು ಇಲ್ಲಿ ಏನ್ ನಡೀತು, ಆ ಮನೆಗೆ ಹೋಗಿ ಬಂದವರು ಯಾರ್ಯಾರು ಅಂತ ಕೇಳಿದಾಗ ಕೆಲವರು ಯಾವುದೋ ಮಹಿಳೆ ಹೆಸರನ್ನ ಹೇಳಿ ಆಕೆ ಅವತ್ತು ಈ ಮನೆಗೆ ಬಂದು ಹೋಗಿದ್ದರ ಬಗ್ಗೆ ನೆನಪನ್ನ ಮಾಡ್ಕೊಂಡ್ರು. ಆ ಮಹಿಳೆ ಯಾರು ಅಂತ ಕೇಳಿದಾಗ ಆಕೆ ಹೆಸರು ಮಮತಾ ಅಲಿಯಾಸ್ ಪಿಂಕಿ ಅಂತ ಗೊತ್ತಾಯ್ತು. ಆಕೆಗೆ 25-27 ನಡುವಿನ ವಯಸ್ಸು. ಈಕೆ ಪಕ್ಕದ ಮೊಹಲಾದ ನಿವಾಸಿ ಹಾಗೂ ಬೆಂಗಾಳಿ ಯುವತಿ ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರಿಗೆ ಸ್ಥಳೀಯರಿಂದ ಗೊತ್ತಾಗುತ್ತೆ. ಪೊಲೀಸ್ ಈಕೆ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಿಕ್ಕೆ ಹಾಗೂ ಈಗ ಪ್ರಸ್ತುತ ನಡೆದಂತ ಈ ಮಾರಣ ಹೋಮಕ್ಕೂ ಈಕೆಗೂ ಏನ್ ಸಂಬಂಧ ಅಂತ ಪತ್ತೆ ಹಚ್ಚುವ ಸಲುವಾಗಿ ಆಕೆಯನ್ನ ಬೇಟೆಯಾಡಿ ವಿಚಾರಿಸ್ತಾರೆ. ಪೊಲೀಸರ ಟ್ರೇಸಿಂಗ್ ನಲ್ಲಿ ಅವ್ರಿಗೆ ಸಿಗುವಂತ ಆ ಯುವತಿ ವಿಚಾರಣೆ ವೇಳೆ ಮೊದಲು ಇದ್ರ ಬಗ್ಗೆ ತನ್ಗೇನು ಗೊತ್ತಿಲ್ಲ ಅಂತ ಹೇಳಿದ್ಲು. ಆದ್ರೆ ಕೊನೆಗೆ ಹೌದು, ಆ ಮನೆಗೆ ಕೊನೆ ಸಲ ಹೋಗಿ ಬಂದದ್ದು ನಾನೆಂತ ಒಪ್ಕೊಳ್ತಾಳೆ. ಸರಿ, ಆ ಮನೆಗೂ ನಿನಗೂ ಏನ್ ಸಂಬಂಧ, ನಿನ್ಗೂ ಅವ್ರಿಗೂ ಏನ್ ನಂಟು ಅಂತ ತಿಳಿಸು ಅಂತ ಹೇಳಿದಾಗ ಈ ಬಗ್ಗೆ ಆಕೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ವೀಕ್ಷಕರೇ, ಅಲ್ಲಿ ಸತ್ತು ಬಿದ್ದಂತ ಆ ಯುವತಿ ಹೆಸರು ಸರಿತಾ ಥಾಕೂರ್. ಅಲ್ಲಿ ಪಕ್ಕದಲ್ಲಿ ಸತ್ತು ಬಿದ್ದಂತ ಪುರುಷನ ಹೆಸರು ರವಿ ಥಾಕೂರ್ ಅಂತ. ಇವನು ಈಕೆ ಬಿಸ್ನೆಸ್ ಪಾರ್ಟ್ನರ್ ಹಾಗೂ ಬಾಯ್ ಫ್ರೆಂಡ್ ಕೂಡ ಆಗಿದ್ದ. ಸರಿತಾಳದ್ದು ಒಂದು ಬ್ಯೂಟಿ ಪಾರ್ಲರ್ ಕೂಡ ಇದ್ದುದಾಗಿ ಮಮತಾ ಅವ್ರಿಗೆ ತಿಳಿಸಿದ್ಲು. ಈ ಸರಿತಾಗೆ 3 ಜನ ಅಣ್ಣಂದರಿದ್ದು ಅವರು ಕೂಡ ಪಕ್ಕದಲ್ಲಿಯೇ ವಾಸ ಇದ್ರು. ಆ 3 ಜನರದ್ದು ಕೂಡ ಸ್ವಂತದ ಹೋಟೆಲ್ಗಳು ಇದ್ವು ಹಾಗೂ ಇಲ್ಲಿ ವೇಶ್ಯಾವಾಟಿಕೆ, ಮಸಾಜ್ ತರಹದ ಮುಂತಾದ ಕಾನೂನು ಬಾಹಿರ ಚಟುವಟಿಕೆಗಳು ಕೂಡ ನಡೀತವೆ ಅಂತ ಆಕೆ ಪೊಲೀಸರ ಬಳಿ ಕನ್ಫೆಸ್ ಮಾಡ್ಕೊಂಡ್ಲು.
ಸರಿತಾ ತಾನೇ ಮಮತಾಳನ್ನ ತನ್ನ ಪಾರ್ಟ್ನರ್ ಹಾಗೂ ಗೆಳೆಯನಾದ ರವಿಗೆ ಪರಿಚಯಿಸಿದ ಬಳಿಕ ರವಿಗೂ ಹಾಗೂ ಮಮತಾಗೂ ಅಕ್ರಮ ಸಂಬಂಧ ಏರ್ಪಟ್ಟಿತ್ತು. ಅಲ್ಲಿಗೆಲ್ಲ ಅನೇಕ ಮಹಿಳೆಯರು ಹಾಗೂ ಪುರುಷರು ಬರ್ತಿದ್ರು. ಅವರ ಕೆಲಸವನ್ನ ಗುಟ್ಟಾಗಿ ಮುಗಿಸ್ಕೊಂಡು ಹೋಗ್ತಿದ್ರು. ಇದೆಲ್ಲ ಬಹಳ ಹಿಂದಿನಿಂದಲೂ ಕೂಡ ನಡೆದುಕೊಂಡೇ ಬಂದಿದೆ. ಅದೆಲ್ಲ ಇರಲಿ, ಈಗ ಆ ಮನೆಯಲ್ಲಿ ಸರಿತಾ ಮತ್ತವಳ ಕುಟುಂಬ ಬರ್ಬರವಾಗಿ ಕೊಲೆಯಾಗೋದಿಕ್ಕೆ ಹಾಗೂ ಆ ವೇಶ್ಯಾವಾಟಿಕೆಗೂ ಏನ್ ಸಂಬಂಧ ಅಂತ ಕೇಳಿದ್ರೆ, ಈ ಮಮತಾ ಕೂಡ ಅಲ್ಲಿಯ ರೆಗ್ಯುಲರ್ ಗಿರಾಕಿನೇ. ಅವಳು ಅಲ್ಲಿಗೆ ಬಂದಿದ್ದಾಗ ಅವಳ ಜೊತೆ ರೂಮನ್ನ ಶೇರ್ ಮಾಡ್ಕೊಂಡಿದ್ದಂಥ ವ್ಯಕ್ತಿ ಅಂದ್ರೆ ರವಿ ಆಕೆಯ ನಗ್ನ ಹಾಗೂ ಅಶ್ಲೀಲ ಫೋಟೋ ಮತ್ತು ವಿಡಿಯೋವನ್ನ ಸೆರೆ ಹಿಡಿದು ಆಕೆಗೆ ಆಗಾಗ ಬ್ಲಾಕ್ ಮೇಲ್ ಕೂಡ ಮಾಡ್ತಿದ್ದ. ತನ್ನ ಗನಂದಾರಿ ಗುಟ್ಟು ಅವನ ಬಳಿ ಇದ್ದ ಕಾರಣ ಅವನಿಲ್ಲಿ ಅದನ್ನ ಪಬ್ಲಿಕ್ ಮಾಡಿ ಇರುವ ಅಲ್ಪ ಸ್ವಲ್ಪ ಮಾನ ಮರ್ಯಾದೆನ ತೆಗೆದು ಜನರ ಮುಂದೆ ಹರಾಜಾಗ್ತಾನೆ ಅಂತ ಹೆದರದಂತ ಮಮತಾ ಅವನು ಕರೆದಾಗೆಲ್ಲ ಅಲ್ಲಿಗೆ ಬಂದು ಅವನ ಜೊತೆ ಕಾಲ ಕಳೆದು ಹೋಗ್ತಾ ಇದ್ಲು. ಈ ಒಂದು ವಿಷಯ ಆಕೆಯ ಪತಿ ನಿತಿನ್ ಪವರ್ಗೂ ಕೂಡ ಗೊತ್ತಿರಲಿಲ್ಲ. ಅವತ್ತು ಅವನು ಆಕೆಯ ಮೊಬೈಲ್ನಲ್ಲಿ ತನ್ನದೇ ಪತ್ನಿಯ ನಗ್ನ ಫೋಟೋವನ್ನ ನೋಡಿದ್ದ. ಅವನ ಜಾಗದಲ್ಲಿ ಯಾರೇ ಇದ್ರೂ ಕೂಡ ಡಿಸ್ಟರ್ಬ್ ಆಗ್ತಿದ್ರು. ಈ ಒಂದು ವಿಷಯವಾಗಿ ಅವನಿಗೂ ಹಾಗೂ ಆಕೆಗೂ ಅವತ್ತು ತೀವ್ರ ಜಟಾಪಟಿನೇ ನಡೆದಿತ್ತು. ತನ್ಗೆ ಈ ರೀತಿ ವಂಚಿಸಿದಂತ ತನ್ನ ಪತ್ನಿ ಮೇಲೆ ಅವನಿಗೆ ಕೋಪ ಇತ್ತು. ಆಕೆಯನ್ನ ಈ ರೀತಿ ಬಳಸ್ಕೊಂಡವನನ್ನ ಹೇಗಾದ್ರೂ ಮಾಡಿ ಕೊಂದು ಮುಗಿಸ್ಬೇಕು ಅಂತ ಆಕೆ ಗಂಡ ನಿರ್ಧರಿಸಿದ್ದ. ಇಲ್ಲಿಯ ಹತ್ಯೆ ಪ್ಲಾನ್ ನಡೆಸಿದ್ದು ಮಮತಾ ಹಾಗೂ ಆಕೆಯ ಪತಿ ನಿತಿನ್ ಪವಾರ್ ಇವರಿಬ್ರೆ. ತನ್ನ ಪತ್ನಿ ಮಮತಾಳ ಕರ್ಮಕಾಂಡ ಗೊತ್ತಾದ ಮೇಲೆ ಅಸಮಾಧಾನಿತಗೊಂಡಿದ್ದಂತ ನಿತಿನ್ ಅವಳಿಂದ ರವಿಯ ಬಗ್ಗೆ ತಿಳಿದು ಅವನನ್ನ ಕೊಲ್ಲುವ ಬಗ್ಗೆ ಅವಳ ಬಳಿ ಚರ್ಚಿಸ್ತಾನೆ. ಒಂದು ದಿನ ಎಲ್ಲ ವ್ಯವಸ್ಥೆ ಮಾಡಿ ಅಲ್ಲಿಗೆ ಕರ್ಸ್ಕೊಳ್ತೀನಿ ಅಂತ ಮಮತಾ ಅವತ್ತು ಸರಿತಾ ಇದ್ದ ಪಾರ್ಲರ್ಗೆ ಬರ್ತಾಳೆ. ಬಂದವಳೆ ರವಿಯ ಜೊತೆ ಸಲುಗೆಯಿಂದ ಮಾತಾಡುವ ನಾಟಕವಾಡಿ ಉಪಾಯವಾಗಿ ಗಂಡನಿಗೆ ಮೆಸೇಜ್ ಅನ್ನ ಹಾಕಿ ಅಲ್ಲಿಗೆ ಕರ್ಸ್ಕೊಳ್ತಾಳೆ. ಅಲ್ಲಿಗೆ ಬಂದಂತ ನಿತಿನ್ ಏಕಾಏಕಿ ಅಲ್ಲಿದ್ದ ರವಿಯ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸ್ತಾನೆ. ಅವನ ಆ ಹಠಾತ್ ದಾಳಿಯಿಂದ ಏನಾಗ್ತಿದೆ ಅಂತ ಅರಿಯುವ ಮುನ್ನನೇ ಈ ರವಿ ಸ್ಥಳದಲ್ಲಿ ಮೃತಪಟ್ಟಿದ್ದ. ಇಂಥ ಬರ್ಬರ ದಾಳಿಯನ್ನೇ ಅವನು ನಿರೀಕ್ಷೆ ಮಾಡಿರಲಿಲ್ಲ. ಇದೆಲ್ಲ ಆಗುವಾಗ ಅಲ್ಲಿ ಸರಿತಾ ಇರಲಿಲ್ಲ. ರವಿಯನ್ನ ಕೊಂದಿದಂತ ನಿತಿನ್ ತನ್ನ ಪತ್ನಿ ಮಮತಾಗೆ ಸರಿತಾಳನ್ನು ಕೂಡ ಅಲ್ಲಿಗೆ ಗುಟ್ಟಾಗಿ ಕರ್ಸ್ಕೊಳ್ಳೋದಿಕ್ಕೆ ಸೂಚಿಸಿದ್ದ. ಅದರಂತೆ ಮಮತಾ ಸರಿತಾಗೆ ಕರೆ ಮಾಡಿ, ಎಲ್ಲಿದ್ದೀಯಾ, ಬೇಗ ಬಾ, ನಾನಿಲ್ಲೇ ನಿನ್ನ ಪಾರ್ಲರ್ ಬಳಿ ಇದ್ದೀನಿ, ನಿನ್ನನ್ನ ನೋಡ್ಬೇಕು, ಮಾತಾಡ್ಬೇಕು ಅಂತ ಹೇಳಿ ಸರಿತಾಳನ್ನು ಕೂಡ ಅಲ್ಲಿಗೆ ಕರ್ಸ್ಕೊಂಡಿದ್ಲು. ಅಲ್ಲಿ ನನಗೋಸ್ಕರ ಜವರಾಯ ಕಾದು ಕೂತಿದ್ದಾನೆ ಅಂತ ಗೊತ್ತಿರದಂತಹ ಸರಿತಾ ಅಲ್ಲಿಗೆ ಬಂದಾಗ ಮಮತಾಳನ್ನ ಭೇಟಿಯಾಗಿ ಸಾಂಪ್ರದಾಯಿಕ ಮಾತುಕತೆಗೆ ಇಳಿದಿದ್ಲು. ಅಲ್ಲಿಗೆ ನಿತಿನ್ ಕೂಡ ಬಂದ. ಮಮತಾ ಅವರಿಬ್ಬರನ್ನು ಕೂಡ ಅಲ್ಲೇ ಬಿಟ್ಟು ತಾನು ಹೊರಗೆ ಹೋದಾಗ ಇತ್ತ ನಿತಿನ್ ಸರಿತಾಳ ಬಳಿ ಸಲುಗೆಯಿಂದ ಮಾತಾಡಿ ಅವಳನ್ನ ರೂಮ್ಗೆ ಕರೆದಿದ್ದ. ಅವನ ಜೊತೆ ಅವಳು ಹಾಗೆಲ್ಲ ಯಾವತ್ತೂ ಕೂಡ ಮಾತಾಡದೇ ಇದ್ರು ಅವನ ಅನಿರೀಕ್ಷಿತ ಪ್ರಪೋಸಲ್ ಅನ್ನು ನಿರಾಕರಿಸದೆ ಸರಿ ಅಂತ ರೂಮ್ಗೆ ಹೋಗ್ತಾಳೆ. ಪಲ್ಲಂಗ ಸೌಖ್ಯದ ನಿರೀಕ್ಷೆಯಲ್ಲಿ ಇದ್ದಂತ ಸರಿತಾಗೆ ಅವನು ತನ್ನನ್ನ ಕೊಂದು ಮುಗಿಸ್ತಾನೆ ಎಂಬ ಊಹೆ ಕೂಡ ಇರಲಿಲ್ಲ. ಆಕೆ ವಿವಸ್ತ್ರವಾದ ತಕ್ಷಣ ಈ ನಿತಿನ್ ಹರಿತವಾದಂತ ಇನ್ನೊಂದು ತಲ್ವಾರ್ ತೆಗೆದು ಆಕೆ ದೇಹದ ಸಿಕ್ಕಗಡೆ ಕೊಚ್ಚಿ ಆಕೆಯನ್ನ ಸಾಯಿಸಿದ್ದ. ಇದಾದ ನಂತರ ಒಬ್ಬರಾದ ಬಳಿಕ ಇಬ್ರು ಅಲ್ಲಿಂದ ಏನೂ ಆಗೇ ಇಲ್ಲ ಎನ್ನುವ ಹಾಗೆ ಹೊರಟು ಹೋದ್ರು. ಇಲ್ಲಿ ನಡೆದಂತ ಹತ್ಯಾಕಾಂಡದ ಬಗ್ಗೆ ನಮ್ಮ ಮೇಲೆ ಯಾರಿಗೂ ಡೌಟ್ ಬರದೇ ಇರಲಿ ಅಂತ ನಿತಿನ್ ಹಾಗೂ ಮಮತಾ ಎಲ್ಲಾ ರೀತಿಯ ಎಚ್ಚರಿಕೆ ಕ್ರಮವನ್ನ ವಹಿಸಿದ್ರು. ಆ ಪಾರ್ಲರ್ ಹೊರಗಿದಂತ ಸಿಸಿಟಿವಿ ಒಂದರಲ್ಲಿ ಮಮತಾ ಕೊನೆ ಸಲ ಆ ಕಟ್ಟಡದಿಂದ ಮುಖವನ್ನ ಕವರ್ ಮಾಡಿಕೊಂಡು ಹೊರ ಹೋಗಿದಂತ ದೃಶ್ಯ ಸೆರೆಯಾಗಿತ್ತು. ಅದನ್ನು ಕೂಡ ಸಾಕ್ಷಿ ಅಂತ ಪರಿಗಣಿಸಿ ಆಕೆಯ ಸಂಪೂರ್ಣ ಹೇಳಿಕೆ ಪಡೆದು ಅರೆಸ್ಟ್ ಮಾಡಿದಂತ ಇತರ ವ್ಯಕ್ತಿಗಳನ್ನ ರಿಲೀಸ್ ಮಾಡಲಾಯಿತು. ಈ ಹತ್ಯೆಗಳನ್ನ ನಿತಿನ್ ತಾನೇ ಸ್ವತಃ ಮಾಡಿ ಮುಗಿಸಿದ್ದ. ಇದಕ್ಕೆ ಅವನನ್ನ ಪ್ರಚೋದಿಸುವ ಮೂಲಕ ಮಮತಾ ಅವನಿಗೆ ಸಹಾಯ ಮಾಡಿದ್ಲು. ನಂತರ ಇವರಿಬ್ಬರನ್ನ ಜೋಡಿ ಕೊಲೆ ಆರೋಪದಲ್ಲಿ ಬಂಧಿಸಲಾಯಿತು. ಒಂದು ಚಿಕ್ಕ ವಾಟ್ಸಾಪ್ ಮೆಸೇಜ್ ಇಬ್ಬರ ಬರ್ಬರ ಹತ್ಯೆಗೆ ಕಾರಣ ಆಗಿತ್ತು. ಗಂಡ ಇದ್ದು ಕೂಡ ಪರಪುರುಷನ ಸಹವಾಸ ಮಾಡದಂತ ಮಮತಾಳ ನಡೆಯಲ್ಲಿ ಎಷ್ಟು ಸರಿ. ಮೊದಲು ಆಕೆಯನ್ನ ನಿತಿನ್ ಗಂಡನಾಗಿ ಸರಿಯಾದ ರೀತಿಯಲ್ಲಿ ದಂಡಿಸಿದ್ರೆ ಇಷ್ಟೆಲ್ಲ ರಾದಂತ ಆಗ್ತಾನೆ ಇರಲಿಲ್ಲ. ಇನ್ನು ಮಾಡಿದ್ದುಣ್ಣ ಮಹಾರಾಯ ಎನ್ನುವಂತೆ ರವಿ ತಾನು ಮಾಡದಂತ ನೀಚ ಕೆಲಸಕ್ಕೆ ಅವನಿಗೆ ಸರಿಯಾದ ಶಾಸ್ತಿನೇ ಆಗಿತ್ತು. ದುಷ್ಟರ ಸಂಘ ಯಾವತ್ತೂ ಕೂಡ ಕೇಡು ಎಂಬ ಮಾತಿನ ಹಾಗೆ ಅಂಥವನ ಜೊತೆ ಸಲಿಗೆಯಿಂದ ಇದ್ದಂತ ಸರಿತಾ ಕೂಡ ನೈತಿಕತೆ ಮರ್ತಿದ್ದಂತ ಹೆಣ್ಣು. ಅದರ ಪಾಪದ ಫಲವನ್ನ ಅವಳು ಕೂಡ ಅನುಭವಿಸುವಂತಾಯಿತು. ಕ್ಷಣಿಕ ಸುಖಕ್ಕಾಗಿ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂತ ತವಕದಲ್ಲಿ ಇವತ್ತು ನಮ್ಮ ಸಮಾಜ ಓಡ್ತಾ ಇದೆ. ಅದರ ಪರಿಣಾಮನೇ ಇಂಥ ವಿಕೃತ ಘಟನೆಗಳು ಆಗೋದಕ್ಕೆ ಕಾರಣ. ವೀಕ್ಷಕರೇ, ಪ್ರಸ್ತುತ ಈ ಒಂದು ಘಟನೆ ಇವತ್ತು ಸಮಾಜದ ಹೆಚ್ಚಿನವರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.